ಈಗಾಗಲೇ ಯಾವುದೇ ಸಣ್ಣ ವಿಚಾರನೂ ನಾವು ಬಿಟ್ಟಿಲ್ಲ. ಎಲ್ಲ ವಿಚಾರಗಳನ್ನು ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗಿದ್ದೀರಿ. ಅದು ಮೂಢ ಹಗರಣ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಬಾಣಂತಿಯರ ಸಾವಿರ್ಬೋದು, ಅಧಿಕಾರಿಗಳ ಆತ್ಮಹತ್ಯೆ ಇರ್ಬೋದು, ಎಲ್ಲವನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗಿದ್ದೀರಿ. ಆದರೆ ನಮ್ಮ ಪಾರ್ಟಿಯಲ್ಲೂ ಸಮಸ್ಯೆ ಇಲ್ಲ ಅಂತ ಹೇಳಲ್ಲ. ಸಮಸ್ಯೆಯನ್ನು ಕೇಂದ್ರದ ನಾಯಕರು ಈಗಾಗಲೇ ಗಮನ ಕೊಟ್ಟಿದ್ದಾರೆ. ನಾನು ಕೂಡ ಮಾತಾಡಿದ್ದೀನಿ. ಈ ಒಂದು 10-15 ದಿನದಲ್ಲಿ ಎಲ್ಲವನ್ನ ಸರಿ ಮಾಡ್ತಾರೆ. ಅನುಕೂಲ ಅನಾನುಕೂಲ ಅನ್ನೋದಕ್ಕಿಂತನೂ ಕೂಡ ಈಗ ಸರ್ಕಾರದ ವಿರುದ್ಧ ಏನು ಹೋರಾಟ ಮಾಡಬೇಕು ಅದನ್ನು ಒಂದು ಕಡೆ ನಾವು ಮಾಡ್ತಾ ಇದ್ದೀರಿ. ಪಾರ್ಟಿಯಲ್ಲಿ ಏನು ಸರಿ ಮಾಡಬೇಕು ಆ ಕೆಲಸವನ್ನು ಕೂಡ ನಮ್ಮ ಪಾರ್ಟಿಯ ಹೈಕಮಾಂಡ್ ಮಾಡ್ತಾ ಇದ್ದಾರೆ. ರಾಮುಲು ಮೋಸ್ಟ್ಲಿ ನಾಳೆ ಬರ್ತಾರೆ. ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರ ರಿಲೇಷನ್ ಯಾರೋ ತೀರೋಗಿದ್ದಾರೆ ಅಂತ ನೆನ್ನೆ ಫೋನ್ ಮಾಡಿದ್ರು ನನಗೆ. ಅವರೇ ಮಾಡಿದ್ರು ರಿಲೇಷನ್ ತೀರೋಗಿದ್ದಾರೆ ನೋಡಿ. ಅದರಲ್ಲಿ ಏನು ವಿಶೇಷ ನನಗನ್ಸ್ತತೆ, ಇಡಿ ನೋಟಿಸ್ ಕೊಟ್ಟಿರೋವಂಥದ್ದು ಮುಖ್ಯಮಂತ್ರಿಗಳಿಗೆ ಅಥವಾ ಅವರ ಸಂಬಂಧಿಕರಿಗೆ, ಅದರಲ್ಲಿ ಏನು ವಿಶೇಷ ಇಲ್ಲ. ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ CBIನವರು ಕೊಟ್ಟಿದ್ರು, ಇಡಿ ಕೊಟ್ಟಿದ್ರು, ಲೋಕಾಯುಕ್ತ ಕೊಟ್ಟಿದ್ರು. ಹಾಗೇನು ಸುದ್ದಿನೇ ಆಗಿಲ್ಲ. ಈಗ ಯಾಕೆ ಸುದ್ದಿ ಆಗಬೇಕು? ಅದೊಂದು ಕಾನೂನುಬದ್ಧವಾದಂಥ ಸಂಸ್ಥೆಗಳದು, ದೇಶದಲ್ಲಿ ರಾಜ್ಯದಲ್ಲಿ ಇರುವಂಥ ಸಂಸ್ಥೆಗಳು. ನಿಮಗೆ ಇಡಿ ನೋಟಿಸ್ ಕೊಟ್ಟರೆ ಮಾತ್ರ ಸುದ್ದಿ ಆಗ್ತೈತೆ, ಲೋಕಾಯುಕ್ತ ನೋಟಿಸ್ ಕೊಟ್ಟರೆ ಸುದ್ದಿನೇ ಆಗಲ್ಲ. ಯಾಕೆಂದ್ರೆ ಲೋಕಾಯುಕ್ತ ಏನು ಮಾಡಲ್ಲ ಅಂತ ತಿಳ್ಕೊಂಬಿಟ್ಟಿದ್ದೀರಾ? ಲೋಕಾಯುಕ್ತ ಏನು ಕ್ರಮ ತೆಗೆದುಕೊಳ್ಳಲ್ಲ ಅಂತ ನೋಟಿಸ್ಗೆ ಬೆಲೆ ಇಲ್ಲ ಅಂತೀರಾ? ಅಲ್ಲ, ಅವ್ರ ಅಧಿಕಾರಿಗಳು ತಪ್ಪು. ಸೈಟು ಯಾರು ಕೊಟ್ಟಿದ್ದು? 14 ಸೈಟು ಅಧಿಕಾರಿಗಳು. 1400 ಸೈಟು ಅವ್ರ ಬೆಂಬಲಿಗರು ಯಾರು ಕೊಟ್ಟಿದ್ದು? ಅಧಿಕಾರಿಗಳು. ಲ್ಯಾಂಡ್ ಕನ್ವರ್ಷನ್ ಮಾಡಿಕೊಟ್ಟಿದ್ದು ಯಾರು? ಅಧಿಕಾರಿಗಳು. ಮತ್ತೆ ಅಲ್ಲಿ ಲೇಔಟ್ ಆದ್ಮೇಲೂ ಕೂಡ ಅದನ್ನ 50-50 ಸ್ಕೀಮಲ್ಲಿ ತಂದವರು ಯಾರು? ಅಧಿಕಾರಿಗಳು. ಕೊನೆಗೆ ಅಧಿಕಾರಿಗಳು, ರಿಪೋರ್ಟಲ್ಲಿ ಅಧಿಕಾರಿಗಳು ಅಷ್ಟೇ. ಇವ್ರು ಯಾರ ಹೆಸರು ಇರಲ್ಲ. ಈಗ ವಾಲ್ಮೀಕಿ ನಿಗಮದ್ದೇನಾಯ್ತಪ್ಪ ಮಂತ್ರಿದು? ದುಡ್ಡು ಸಿಕ್ಕಿರೋದನ್ನ ಇಡಿಯವರು ಪ್ರೆಸ್ ನೋಟಲ್ಲಿ ಹಾಕಿದ್ರು. ಎಲ್ಲೆಲ್ಲಿ ಹೋಗಿದೆ, ಯಾವ ವೈನ್ ಸ್ಟೋರ್ಗೆ ಹೋಗಿದೆ, ಯಾವ ಬಾರ್, ಎಲ್ಲನೂ ಹಾಕಿದ್ರು. ಎಲ್ಲ ಹಾಕಿದ್ರು. ಅದಾದ್ಮೇಲೂ ಕೂಡ SIT ಏನು ಕೊಡ್ತು ರಿಪೋರ್ಟು? ನಾಗೇಂದ್ರ ಕ್ಲೀನ್ ಚಿಟ್ ಕೊಟ್ಟರು. ಅವ್ರಿಗೂ ಪ್ರಮೋಷನ್ ಬೇಕಲ್ಲ. ನಮ್ಮ ಕರ್ನಾಟಕದ ಪೊಲೀಸರಿಗೂ ಪ್ರಮೋಷನ್ ಬೇಕು, ಟ್ರಾನ್ಸ್ಫರ್ ಬೇಕು. ಪಾಪ ಅವ್ರು ಅಮಾಯಕರು, ಅವ್ರ ಮೇಲೆ ಯಾಕೆ? ಅದಕ್ಕೆ ಅವ್ರು ಏನು ಬೇಕೋ ಕೊಡ್ತಾರೆ ಅಷ್ಟೇ. ಅದನ್ನೇ ನಾವು CBI ತನಿಖೆ ಆಗಬೇಕು ಅನ್ನೋದು ನಮ್ಮದು ಮೊದಲಿಂದನೂ ಬೇಡಿಕೆ ಇದೆ. ಹೋರಾಟ ಮಾಡಿದಿರಿ, ಈಗಲೂ ಆ ಹೋರಾಟವನ್ನು ನಾವು ಮುಂದುವರಿಸ್ತೀವಿ. ಹೂನಪ್ಪ, ಯಾವಾಗೂ ಸತ್ಯ ಹರಿಶ್ಚಂದ್ರೆ ಒಳ್ಳೆ ಮಾತಾಡೋವಂಥದ್ದು. ಯಡಿಯೂರಪ್ಪನ ಮೇಲೆ ನೋಟಿಸ್ ಕೊಟ್ಟಾಗ, ಅವಾಗ ಜನಾರ್ದನ್ ರೆಡ್ಡಿ ಮೇಲೆ ನೋಟಿಸ್ ಕೊಟ್ಟಾಗ ಯಾಕೆ? ಅವಾಗೇನು ರಾಜಕೀಯ ಪ್ರೇರಿತ? ಅವಾಗ ರಾಜಕೀಯ ಪ್ರೇರಿತ ಅಲ್ಲ. ಯಡಿಯೂರಪ್ಪನವ್ರ ಮೇಲೆ ಕೊಟ್ರೆ, ಜನಾರ್ದನ್ ರೆಡ್ಡಿ ಮೇಲೆ ಕೊಟ್ರೆ, ಶ್ರೀರಾಮುಲು ಮೇಲೆ ಕೊಟ್ರೆ, ನಾಗೇಂದ್ರನ ಮೇಲೆ ಕೊಟ್ರೆ ಅದು ರಾಜಕೀಯ ಪ್ರೇರಿತ ಅಲ್ಲ. ಇವ್ರ ಮೇಲೆ ಕೊಟ್ರೆ ರಾಜಕೀಯ ಪ್ರೇರಿತ. ಹೊಸದೊಂದು ಬರೆದ್ಬಿಡಿ ಕಾನೂನು. ಕಾಂಗ್ರೆಸ್ ಅವ್ರ ಮೇಲೆ ಕೊಟ್ರೆ ಮಾತ್ರ ಅದು ರಾಜಕೀಯ ಪ್ರೇರಿತ, BJP ಅವ್ರ ಮೇಲೆ ಕೊಟ್ರೆ ಅದು ಲೀಗಲ್ ಅಂತ ಬರೆದ್ಬಿಡಿ. ಒಂದು ಪುಸ್ತಕನೇ ಬರೆದ್ಬಿಡಿ, ಯಾವ್ದನ್ನ ಒಂದು. ಅದನ್ನ ಒಪ್ಕೊಂತೀರಿ ನಾವು ಕೂಡ. ಅವಾಗಿದ್ದು ಅದೇ CBI, ಅದೇ ಕಾನೂನೇ. ಅವಾಗಿದ್ದು ಅದೇ ಇಡಿನೇ, ಅದೇ ಕಾನೂನೇ. ಇವಾಗಿರೋದು ಅದೇ ರೂಲ್ಸ್ ಪ್ರಕಾರ ಕೊಟ್ಟಿದ್ದಾರೆ. ರಾಜಕೀಯ ಏನ್ ಬರ್ತತೆ? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.